ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಕೊಂತ ಅನ್ನೋದು ನಿಮ್ಗೆ ಗೊತ್ತೈತಿ. ಆಲ್ರೆಡಿ ನೀವು ತಮ್ನೇಲ ನೋಡಿರ್ತೀರಿ. ತಮ್ನೇಲಾಗ ನಾ ಏನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವು ಒಂದು ಯೂಟ್ಯೂಬ್ ವೀಡಿಯೋಗಳನ್ನ ಡಿಲೀಟ್ ಮಾಡೋದ್ರಿಂದ ಏನಾರು ಪ್ರಾಬ್ಲಮ್ ಬರ್ತೈತಿ ಅಂತ ಹೇಳಿ ಒಂದು ತಮ್ನೇಲ್ ಪೋಸ್ಟ್ ಮಾಡಿ ನಾ ಆಲ್ರೆಡಿ ಸೆಟ್ ಮಾಡಿರ್ತೀನಿ. ನನ್ನ ಒಂದು ವೀಡಿಯೋಕ್ಕೆ ಆ ಒಂದು ತಮ್ನೇಲ್ ನೋಡ್ಕೊಂಡು ಈ ಒಂದು ವೀಡಿಯೋನ ನಾನು ಕ್ಲಿಕ್ ಮಾಡಿರ್ತೀರಿ. ಸೊ ಫ್ರೆಂಡ್ಸ್, ಈ ಥರ ನೀವು ವೀಡಿಯೋಗಳನ್ನ ಡಿಲೀಟ್ ಮಾಡೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಕೈತಿ ಮತ್ತು ಆ ವೀಡಿಯೋಗಳನ್ನ ಡಿಲೀಟ್ ಮಾಡೋದು ಬ್ಯಾಡ ಅಂತ ಕೇಳ್ತಿರಲಿ. ನಿಮ್ಮ ಒಂದು ಡೌಟ್ಗಳಿಗೆ ಇವತ್ತಿನ ಒಂದು ವೀಡಿಯೋದಾಗ ಕ್ಲಾರಿಟಿ ತೊಗೊಂಬರತ್ನು. ಸೊ ಫ್ರೆಂಡ್ಸ್, ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಚಾನಲ್ಲು ಹೊಸದೈತಿ ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ ಟಾಪಿಕ್ಗಳನ್ನ ಮುಂದಿನ ಒಂದು ವೀಡಿಯೋದಾಗ ತೊಗೊಂಬರ್ತಿರ್ತೀನಿ ಅವಾಗ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬರ್ ಅಂತ ಹೇಳ್ತೀನಿ. ಬರ್ರಿ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ಒಂದು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಏನು ವೀಡಿಯೋಗಳು ಹಾಕಿರ್ತಿರಲಿ. ಸೊ ಫ್ರೆಂಡ್ಸ್, ಮೊದಲೇ ಗೊತ್ತಿರಲಿ, ವೀಡಿಯೋಗಳನ್ನ ಡಿಲೀಟ್ ಮಾಡೋಕೆ ಹೋಗಬೇಡ್ರಿ. ಸೊ ಫ್ರೆಂಡ್ಸ್, ಹಾಕೋಕ್ಕಿಂತ ಪೈಲೆ ಸ್ವಲ್ಪ ಯೋಚನೆ ಮಾಡಿ ವೀಡಿಯೋಗಳನ್ನ ಹಾಕಿರಿ. ಇದನ್ನು ಯಾಕೆ ಹೇಳಕತ್ತನಪ್ಪ ಅಂತಾರೆ, ನೀವು ಒಂದು ಸ್ಟಾರ್ಟಿಂಗ್ ಚಾನಲ್ ಕೇಳ್ತಿರ್ತೈತೆ, ವೈರಲ್ ಆಗ್ತಿರ್ತೈತಿ. ಯಾಕಂದ್ರೆ ಯೂಟ್ಯೂಬ್ದವ್ರು ನಿಮ್ಮ ಒಂದಿಷ್ಟು ವೀಡಿಯೋಗಳನ್ನ ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ಸಜೆಷನ್ ಮಾಡ್ತಿರ್ತಾರೆ. ಆ ಟೈಮ್ನಾಗ ನೀವು ವೀಡಿಯೋಗಳನ್ನ ಡಿಲೀಟ್ ಮಾಡೋದು ಮತ್ತು ಅದನ್ನು ರೀ ಅಪ್ಲೋಡ್ ಮಾಡೋದು ಈ ಥರ ಮಾಡೋಕೆ ಹೋಗಬೇಡ್ರಿ. ಇದು ಕಮ್ಯುನಿಟಿ ಗೈಡ್ಲೈನ್ಸ್ದಾಗ ಬರ್ತೈತಿ. ನೀವೇನು ಈ ಥರ ಕಂಟೆಂಟ್ಗಳು ಹಾಕ್ತಿರ್ತಿರಲ್ಲ, ನಿಮ್ಮದು ಕಮ್ಯುನಿಟಿ ಗೈಡ್ಲೈನ್ಸ್ನಾಗ ಕುಂತಿರ್ತೈತಿ. ಮತ್ತು ನಿಮ್ಮ ಒಂದು ಚಾನಲ್ಗೆ ಪೆಟ್ ಅನ್ನೋದು ಬರ್ತೈತಿ. ಚಾನಲ್ಲು ಗ್ರೋ ಅನ್ನೋದು ಆಗಂಗಿಲ್ಲ. ಸೊ ಫ್ರೆಂಡ್ಸ್, ಈಗ ಮೊದಲಿಗೆ ಏನೆಲ್ಲ ಹೇಳ್ಬೇಕಲ್ಲ ಅದನ್ನೆಲ್ಲ ಏನೀಗ. ಸೊ ಫ್ರೆಂಡ್ಸ್, ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಈಗ ನಿಮ್ಗೆ ಕೇಳ್ತಾನೆ ಒಂದು ಕ್ವಶನ್ನ, ವೀಡಿಯೋಗಳನ್ನ ಯಾಕೆ ಡಿಲೀಟ್ ಮಾಡಬೇಕಪ್ಪ? ನನ್ನ ಒಂದು ಕ್ವಶನ್ ಇದೆ, ನೀವು ಯಾಕೆ ವೀಡಿಯೋಗಳನ್ನ ಡಿಲೀಟ್ ಮಾಡಬೇಕು? ಈಗ ವೀಡಿಯೋಗಳು ಹಾಕಿರ್ತೀರ, ಅದು ಸರಿ ಅನಿಸ್ಲಿಲ್ಲ, ಎಡಿಟಿಂಗ್ ಸರಿ ಅನಿಸ್ಲಿಲ್ಲ, ಅಥವಾ ಇನ್ಫಾರ್ಮೇಷನ್ ಹೋಗೈತಿ, ಅಥವಾ ಅದ್ರೊಳಗಿನ ಭಾಳ ಏನೋ ತಿದ್ದುಪಡಿ ಮಾಡೋದಿತ್ತು, ಅಥವಾ ಅದ್ರ ಏನಕ್ಕೆ ಒಂದು ಕ್ಲಾಶಸ್ ಆಗೈತಿ ಈ ಥರ ಎಲ್ಲ ನಿಮ್ಗೆ ಅನ್ನಿಸ್ತಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಆ ವಿಡಿಯೋ ಇರಲಿ, ನೀವು ಏನು ಮಾಡಲಿ, ಅದ್ರೊಳಗೆ ಏನಾರ ಏನೋ ಒಂದು ಮಾಡಬಾರ್ದು, ಈ ಒಂದು ಇಲ್ಲಿಗಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಪ್ಪ, ಮಾಡಬಾರ್ದು ಕಂಟೆಂಟ್ ಒಂದು ಮಾಡಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಏನು ಅಪ್ಲೋಡ್ ಮಾಡಿರ್ತೀರಿ ಇರಲಿ. ಆ ಟೈಮ್ನಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ನೀವು ಅದನ್ನು ಆ ಒಂದು ವಿಡಿಯೋನ ಸೊ ಫ್ರೆಂಡ್ಸ್, ಜಾಸ್ತಿ ಜನರಿಗೆ ರೀಚ್ ಹಾಕೋಂಗೆ ಮಾಡೋಕೆ ಹೋಗ್ಬೇಡ್ರಿ. ಅಲ್ಲಿ ನೀವು ಕೊಡ್ಬೇಕು ಈ ಒಂದು ಪ್ರೈವೇಟ್ ಪಬ್ಲಿಕ್ ಶೆಡ್ಯೂಲ್ ಕೊಟ್ಟಿರ್ತಾರಲ್ಲಿ ಅನ್ಲಿಸ್ಟೆಡ್ ಅಂತೇಳಿ, ಅಲ್ಲಿ ನೀವು ಪ್ರೈವೇಟ್ ಅಂತ ಸೆಟ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗಂಗಿಲ್ಲ. ಆ ಥರ ಮಾಡಿದ್ರೂ ನಡಿತೈತಿ. ಅಥವಾ ಆ ಒಂದು ವಿಡಿಯೋನ ನೀವು ಡಿಲೀಟ್ ಮಾಡ್ಬೇಕಂತ ಅನ್ನಿಸ್ತಿಪ್ಪ ಅಂದ್ರೆ ಒಂದು ಸೌಂಡ್ ಅಥವಾ ಒಂದು ಏನೋ ಒಂದು ಕಟ್ ಮಾಡಿರಿ. ಆ ಸೀನ್ ಎಲ್ಲೆಲ್ಲಿ ನೀವು ಎಡಿಟಿಂಗ್ ತಪ್ಪು ಮಾಡಿರ್ತೀರಿ ಅಲ್ಲೆಲ್ಲ ನೀವು ಹೋಗ್ಬಿಟ್ಟು ನೀವು ಒಂದು ಡ್ಯಾಶ್ಬೋರ್ಡ್ ಓಪನ್ ಮಾಡಿರಿ. ಸೊ ಫ್ರೆಂಡ್ಸ್, ನೀವೇನೀಗ ಕ್ರೋಮ್ನಾಗ ಹೋಗ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತಿಲ್ಲ, ಡ್ಯಾಶ್ಬೋರ್ಡ್ ಬ್ರೌಸರ್ದಾಗ ಹೋಗ್ಬಿಟ್ಟು ಆ ಒಂದು ಬ್ರೌಸರ್ದಾಗ ನೀವು ಅಲ್ಲಿ ನಿಮ್ಮ ಒಂದು ವೀಡಿಯೋಗಳು ಏನು ಅಪ್ಲೋಡ್ ಮಾಡಿರ್ತಿಲ್ಲ, ಆ ಒಂದು ವೀಡಿಯೋಗಳನ್ನ ಮತ್ತು ನೀವು ಎಡಿಟಿಂಗ್ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಎಡಿಟಿಂಗ್ ಮಾಡ್ಕೊಬೋದು. ಮತ್ತು ಅದು ಬರ್ತೈತಿ. ಬೇಕಾದ್ರೆ ನಮ್ಗೆ ಎಡಿಟಿಂಗ್ ಮಾಡೋದು ಗೊತ್ತಿರಪ್ಪ ಅಂದ್ರೆ ಮುಂದಿನ ಒಂದು ವೀಡಿಯೋದಾಗ ಎಡಿಟಿಂಗ್ ಮಾಡೋದು ಯಾವ ಥರ ಅಂತೇಳಿ ಹೇಳ್ಕೊಡ್ತೀನಿ. ವೀಡಿಯೋದಾಗ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳನ್ನ ಯಾವ ಥರ ಎಡಿಟ್ ಮಾಡೋದು ಅಂತೇಳಿ ನಾನು ಆಲ್ರೆಡಿ ನಿಮ್ಗೆ ಈ ಒಂದು ವೀಡಿಯೋ ಮಾಡಿ ಹಾಕ್ತಾನು. ಈಗ ನಿಮ್ಗೆ ಹೇಳಕತ್ತನು ವೀಡಿಯೋಗಳನ್ನ ಡಿಲೀಟ್ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ. ಸೊ ಫ್ರೆಂಡ್ಸ್, ಮೊದಲೇ ಬಂದುಬಿಟ್ಟು ಈಗ ನೀವು ವೀಡಿಯೋಗಳನ್ನ ಡಿಲೀಟ್ ಯಾಕೆ ಮಾಡಬಾರ್ದಪ್ಪ ಅಂದ್ರೆ, ನಿಮ್ಗೆ ಆಲ್ರೆಡಿ ಹೇಳಿ ಅದನ್ನು ಚಾನಲಾಗಿ ಗ್ರೋ ಆಗೋದಿಲ್ಲ ಅಂತೇಳಿ. ಸೊ ಫ್ರೆಂಡ್ಸ್, ಇದಕ್ಕೆ ಏನಾಗೈತಪ್ಪ ಅಂದ್ರೆ, ಯೂಟ್ಯೂಬ್ದವ್ರಿಗೆ ನೀವು ಏನು ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡ್ತಿರ್ತಿರಲ್ಲ, ಆವಾಗ ಅವರು ಯೂಟ್ಯೂಬ್ದವರು ಸ್ಟಾರ್ಟಿಂಗ್ ಇವು ಬಿಗ್ನರ್ ಯೂಟ್ಯೂಬರ್ದಾನು ಹೊಸ ಯೂಟ್ಯೂಬರ್ದಾನು ಅಂತೇಳಿ ಅಂದ್ಕೊಂಡು ನೀವು ಒಂದಿಷ್ಟು ವೀಡಿಯೋಗಳನ್ನ ತೊಗೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ರೀಚ್ ಮಾಡೋಕೆ ಟ್ರೈ ಮಾಡ್ತಾರೆ ಮತ್ತು ಸಜೆಷನ್ ಕೊಡ್ತಾರೆ. ಈ ಒಂದು ವೀಡಿಯೋಗಳನ್ನ ನೋಡಿರಿ ಹೊಸ ಯೂಟ್ಯೂಬರ್ದಾನು ಅಂತೇಳಿ. ಅವ್ರಿಗೆ ಆಡಿಯನ್ಸ್ಗಳಿಗೆ ಎಷ್ಟು ಮಂದಿಗೆ ಇಷ್ಟ ಆಗೈತಿ ಅವ್ರು ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ. ಸೊ ಫ್ರೆಂಡ್ಸ್, ಆ ಟೈಮ್ನಾಗ ನೀವೇನು ಮಾಡ್ತೀರಪ್ಪ ಅಂದ್ರೆ, ಇಂಪಾರ್ಟೆಂಟ್ ಅವ್ರು ಸಜೆಷನ್ ಮಾಡಿರೋಂಥ ವೀಡಿಯೋನ ಅವ್ರು ಏನು ಕೆಲವೊಂದಿಷ್ಟು ವೀಡಿಯೋಗಳನ್ನ ವೈರಲ್ ಮಾಡ್ಸೋಕೆ ಏನು ಇಟ್ಟಿರ್ತಾರಲ್ಲ, ಆ ಒಂದು ವೀಡಿಯೋ ಒಳಗೆ ನೀವೊಂದು ವೀಡಿಯೋನ ಡಿಲೀಟ್ ಮಾಡಿಬಿಡ್ತೀರಿ. ಅವಾಗ ಏನಾಗೈತಪ್ಪ ಅಂದ್ರೆ, ಅದು ಚಾನಲ್ಗೆ ಗ್ರೋ ಅನ್ನೋದು ಪೆಟ್ಟು ಕೊಡೋದೈತದ. ಮೇನ್ ನೀವು ಇದು ಮಾಡೋದು ತಪ್ಪನ ಇಲ್ಲ, ನಿಮ್ಮ ಚಾನಲ್ ಇದಕ್ಕೆ ನಿಮ್ದು ಒಂದು ಚಾನಲ್ ಗ್ರೋ ಅನ್ನೋದು ಆಗೋದಿಲ್ಲ. ಅದಕ್ಕೆ ಹೇಳಕತ್ತನು ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಗೊತ್ತಿರಲಿ, ನಿಮ್ದು ವೀಡಿಯೋ ಸರಿ ಇಲ್ಲ ಅಲ್ಲೇ ಇರಲಿ, ಅದು ಏನು ಮಾಡೋಕೆ ಹೋಗ್ಬೇಡ್ರಿ. ಆ ಒಂದು ವೀಡಿಯೋ ಫಸ್ಟ್ ಅಪ್ಲೋಡ್ ಮಾಡೋದ್ನಾಗ ಯೋಚನೆ ಮಾಡ್ಬೇಕು. ವೀಡಿಯೋನ ನೂಸಲ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂದ್ರೆ ನೂಸಲ ಯೋಚನೆ ಮಾಡಿರಿ. ಫಸ್ಟಿಗೆ ಸ್ಟಾರ್ಟಿಂಗ್ ಯೂಟ್ಯೂಬರ್ ಇರ್ತಾರಲ್ಲ, ಅವರು ಫಸ್ಟಿಗೆ ಏನು ವೀಡಿಯೋ ಹಾಕ್ತಾರೋ ಮತ್ತು ಒಟ್ಟು ವೀಡಿಯೋ ಡಿಲೀಟ್ ಮಾಡ್ತಾರೋ ಮತ್ತು ಹೊಸ ವೀಡಿಯೋಗಳು ಹಾಕ್ತಾರೋ, ಅದು ಸರಿ ಬರೋಲ್ಲ. ಮತ್ತು ಹೊಸ ವೀಡಿಯೋಗಳು ಹಾಕ್ತಾರೋ, ಕಂಟೆಂಟ್ ಚೇಂಜ್ ಮಾಡ್ತಾರೋ. ಸೊ ಫ್ರೆಂಡ್ಸ್, ಕಂಟೆಂಟ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿರಿ ನಡೀತೈತಿ. ಆದರೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಗಳಿಗೆ 4 ರಿಂದ 5 ಕಂಟೆಂಟ್ ಯೂಸ್ ಮಾಡುವಂಥ ರೈಟ್ಸ್ ಇರ್ತೈತಿ. ಒಂದೇ ಕಂಟೆಂಟ್ ಮೇಲೆ ಟಾರ್ಗೆಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಒಟ್ಟು ನೀವು ಹೊಸ ಯೂಟ್ಯೂಬರ್ ಇರ್ತೀರಿ, ನೀವು ಹೆಂಗೆ ನಿಮ್ಮ ಚಾನಲ್ ಒಂದು ಗ್ರೋ ಆಗ್ತಿರ್ತೈತಿ, ಅವಾಗ ನೀವು ಒಂದೇ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಒಂದೇ ವೀಡಿಯೋಗಳನ್ನ ಹಾಕೋತಾ ಬಂದ್ರೆ ಅವಾಗ ನಿಮ್ಗೆ ಯೂಟ್ಯೂಬ್ದವರು ಗೈಡ್ಲೈನ್ಸ್ ಅನ್ನೋದು ಕೊಡೋಂಗಿಲ್ಲ. ಈಗ ಸ್ಟಾರ್ಟಿಂಗ್ ನೀವು ಯಾವ್ದು ಬೇಕಾದ ಕಂಟೆಂಟ್ ಹಾಕಿದ್ರು ನಿಮ್ಮ ಚಾನಲ್ ವೈರಲ್ ಆಗೋ ಸಲುವಾಗಿ ನೀವು ಮಾಡಿರೋದು ಏನು ಬೇಕಾದ್ರೆ ಮಾಡಿದ್ರು ನಡೀತೈತಿ.
ಸೊ ಫ್ರೆಂಡ್ಸ್ ಇದು ನಿಮ್ಮ ತಲೆಯಾಗಿರಲಿ. ಸೊ ಫ್ರೆಂಡ್ಸ್ ಈ ಒಂದು ಸಜೆಷನ್ ನಿಮ್ಗೆ ಇಷ್ಟ ಆದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಿಮಗೆ ತೊಗೊಂಬರ್ತಿರ್ತೀನಿ. ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತಿಳ್ಕೊತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಾತ್ನು. ಓಕೆ ಬಾಯ್, ಟಾಟಾ.